ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನೆರವು ವೆಲ್ತ್ ಗೈಡ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ನಿಮ್ಮ ಬಳಿ 3 ಲಕ್ಷ ರೂಪಾಯಿ ಎಮರ್ಜೆನ್ಸಿ ಫಂಡ್ ಇದ್ರೆ ಅದನ್ನ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲಿ ಸೇವಿಂಗ್ಸ್ ಅಕೌಂಟ್ ಬೆಸ್ಟಾ, ಎಫ್ ಡಿ ಅಲ್ಲಿ ಇಡೋದು ಬೆಸ್ಟಾ, ಮತ್ತೆ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಬೆಸ್ಟಾ, ಈ 3 ಆಯ್ಕೆಗಳಲ್ಲಿ ಯಾವ್ದು ನಮಗೆ ಚೆನ್ನಾಗಿರುತ್ತೆ ಅಂತೇಳಿ ನೋಡೋದಂತಂದ್ರೆ ಈ ವಿಡಿಯೋವನ್ನು ಪೂರ್ತಿ ಸ್ಕಿಪ್ ಮಾಡದೆ ನೋಡಿ. ಮೊದಲನೇದಾಗಿ ನಾವು ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು ತಿಳ್ಕೊಳ್ಳೋಣ. ಎಮರ್ಜೆನ್ಸಿ ಫಂಡ್ ಅಂತಂದ್ರೆ ತುರ್ತು ಸಂದರ್ಭಗಳಲ್ಲಿ ನಾವು ಈ ಹಣವನ್ನು ಉಪಯೋಗಿಸಕ್ಕೆ ಇಟ್ಟಿರ್ತಕ್ಕಂಥ ಹಣ. ಅನಿರೀಕ್ಷಿತ ಸಂದರ್ಭ ಅಂತಂದ್ರೆ ಯಾವ್ದೋ ಉದ್ಯೋಗ ನಷ್ಟ ಆಗಿರಬಹುದು, ಏನೋ ಅಂತಂದ್ರೆ ಅನಾರೋಗ್ಯ ಸಂಭವಿಸಬಹುದು, ಏನಾದ್ರೂ ವಾಹನ ರಿಪೇರಿಗಳು, ಆ ರೀತಿ ದೊಡ್ಡ ಹಣಗಳು, ದೊಡ್ಡ ಮಟ್ಟದ ಖರ್ಚುಗಳು ಅನಿರೀಕ್ಷಿತವಾಗಿ ಸಂಭವಿಸಿದಾಗ ಆ ಖರ್ಚನ್ನು ನಿಭಾಯಿಸಲು ಯಾವುದೇ ಸಾಲ ಮಾಡದೆ ಮತ್ತು ನಮ್ಮ ದೈನಂದಿನ ಖರ್ಚುಗಳಿಗೆ ಯಾವುದೇ ಚ್ಯುತಿ ಬಾರದಂತೆ ನಿರ್ವಹಿಸಲು ನಾವು ತೆಗೆದಿರ್ತಕ್ಕಂಥ ಹಣಕ್ಕೆ ತುರ್ತು ನಿಧಿ ಅಥವಾ ಎಮರ್ಜೆನ್ಸಿ ಫಂಡ್ ಎಂದು ಕರೀತಾರೆ. ಇನ್ನು ಈ ಎಮರ್ಜೆನ್ಸಿ ಫಂಡ್ ಎಷ್ಟಿರಬೇಕು? ನೀವು ಉದ್ಯೋಗಿಗಳಾಗಿದ್ದರೆ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನ ನೀವು ಈ ತುರ್ತು ನಿಧಿ ಅಂತ ಇಡಬೇಕು. ಅದೇ ರೀತಿ ಉದ್ಯಮದಾರರ ಅಥವಾ ವ್ಯಾಪಾರಸ್ಥರಾಗಿದ್ದರೆ ಕನಿಷ್ಠ 1 ವರ್ಷಕ್ಕೆ ನಿಮ್ಮ ಖರ್ಚಿಗೆ ಆಗುವಷ್ಟು ನೀವು ಈ ಎಮರ್ಜೆನ್ಸಿ ಫಂಡ್ ಅನ್ನ ತೆಗೆದಿಡಬೇಕು. ಇನ್ನು ಎಮರ್ಜೆನ್ಸಿ ಫಂಡ್ ಬಗ್ಗೆ ವಿವರವಾದ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀವಿ, ಎಮರ್ಜೆನ್ಸಿ ಫಂಡ್ ಅಂತೇಳಿ. ಆ ವಿಡಿಯೋನು ಕೂಡ ನೀವು ನೋಡಬಹುದು. ಇನ್ನು ಈ ಎಮರ್ಜೆನ್ಸಿ ಫಂಡ್ ನ ನಾವು 3 ತರ ಅಕೌಂಟ್ ನಲ್ಲಿ 3 ತರ ವಿಧವಾಗಿ ಇಡಬಹುದು. ಏನಂತಂದ್ರೆ ಮೊದಲನೇದಾಗಿ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಕೂಡ ಇಡಬಹುದು, ಎಫ್ ಡಿ ನಲ್ಲಿ ಕೂಡ ಇಡಬಹುದು. ಅದೇ ರೀತಿ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಕೂಡ ಹೂಡಿಕೆ ಮಾಡಿ ನಾವು ಈ ಅಮೌಂಟ್ ಅನ್ನ ಇಡಬಹುದು. ಮೊದಲೇ ಆಯ್ಕೆ ಏನಂತಂದ್ರೆ ಸೇವಿಂಗ್ಸ್ ಅಕೌಂಟ್. ಸೇವಿಂಗ್ಸ್ ಅಕೌಂಟ್ ನಲ್ಲಿ ಇಡೋದ್ರಿಂದ ಅಂತಂದ್ರೆ ಇಲ್ಲಿ ಜಾಸ್ತಿ ಲಿಕ್ವಿಡಿಟಿ ಇರುತ್ತೆ. ಅದೇ ರೀತಿ ನಾವು ಹಣ ಸೇಫ್ ಆಗಿರುತ್ತೆ. ನಮಗೆ ಯಾವಾಗ ಬೇಕು ಅವಾಗ ಹೋಗಿ ನಾವು ATM ಅಥವಾ ಬ್ಯಾಂಕ್ ಹೋಗಿ ಚೆಕ್ ಕೊಡೋದ್ರ ಮೂಲಕವಾಗಿ ನಾವು ಹಣವನ್ನ ವಿತ್ಡ್ರಾ ಮಾಡ್ಕೋಬಹುದು. ಅದೇ ರೀತಿ ಇಲ್ಲಿ ಅನಾನುಕೂಲ ಅಂತಂದ್ರೆ ಬೇರೆ ಹೂಡಿಕೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರೇಟ್ ಆಫ್ ರಿಟರ್ನ್ ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನು ಎರಡನೇ ಆಯ್ಕೆ ಏನಂತ ಎಫ್ ಡಿ ನಲ್ಲಿ ಇಡೋದು. ಎಫ್ ಡಿ ನಲ್ಲಿ ಇಡೋದು ಕೂಡ ಇದು ಸೇವಿಂಗ್ಸ್ ಅಕೌಂಟ್ ನಲ್ಲಿ ಇಡುವ ಅಕೌಂಟ್ ಗಿಂತ ಎಫ್ ಡಿ ನಲ್ಲಿ ಇಟ್ರೆ ರೇಟ್ ಆಫ್ ರಿಟರ್ನ್ ಜಾಸ್ತಿ ಇರುತ್ತೆ. ಅದೇ ರೀತಿ ಇಲ್ಲಿ ಅನಾನುಕೂಲ ಏನಿರುತ್ತೆ ಅಂತಂದ್ರೆ ನಾವು ಅವಧಿಗಿಂತ ಮುಂಚೆನೆ ಏನಾದ್ರು ಎಫ್ ಡಿ ಅನ್ನ ಸ್ವಾಪ್ ಮಾಡ್ಕೊಂತೀವಿ ಅಂತಂದ್ರೆ ಅವಾಗ ಚಾರ್ಜಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ನಮ್ಮ ಇಟ್ಟಿರ್ತಕ್ಕಂಥ ಅಮೌಂಟ್ ನಲ್ಲಿ ಸ್ವಲ್ಪ ಚಾರ್ಜಸ್ ಕಟ್ ಆಗುತ್ತೆ ಈ ಅನಾನುಕೂಲತೆ. ಇನ್ನು ಮೂರನೇದಾಗಿ ನೋಡೋದಂತಂದ್ರೆ ಲಿಕ್ವಿಡ್ ಮ್ಯೂಚುವಲ್ ಫಂಡ್. ಲಿಕ್ವಿಡ್ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡೋದ್ರಿಂತಂದ್ರ ಈ 2 ಎಫ್ ಡಿ ಮತ್ತು ಸೇವಿಂಗ್ಸ್ ಅಕೌಂಟ್ಗೆ ಹೂಡಿಕೆ ಮಾಡಿದ್ದಕ್ಕಿಂತ ರೇಟ್ ಆಫ್ ರಿಟರ್ನ್ ಜಾಸ್ತಿ ಇರುತ್ತೆ. ಅದೇ ರೀತಿ ಇಲ್ಲಿ ಯಾವುದೇ ರೀತಿ ಗ್ಯಾರಂಟಿ ಇರೋದಿಲ್ಲ. ಈಗ ಎಫ್ ಡಿ ದಲ್ಲಿ ಎಫ್ ಡಿ ದಲ್ಲಿ ನಮಗೆ ರೇಟ್ ಆಫ್ ರಿಟರ್ನ್ ಗ್ಯಾರಂಟಿ ಇರುತ್ತೆ. ಅದೇ ರೀತಿ ಸೇವಿಂಗ್ಸ್ ಅಕೌಂಟ್ ನಲ್ಲೂ ರೇಟ್ ಆಫ್ ರಿಟರ್ನ್ ಗ್ಯಾರಂಟಿ ಇರುತ್ತೆ. ಇಲ್ಲಿ ಮ್ಯೂಚುವಲ್ ಫಂಡ್ ನಲ್ಲಿ ಗ್ಯಾರಂಟಿ ಇರೋದಿಲ್ಲ. ಆದ್ರೆ ಲಿಕ್ವಿಡ್ ಮ್ಯೂಚುವಲ್ ಫಂಡ್ ನಲ್ಲಿ ಸ್ವಲ್ಪ ರಿಸ್ಕ್ ಕಡಿಮೆ ಇರುತ್ತೆ. ನಾವು ಬೇರೆ ಹೂಡಿಕೆಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಇರುತ್ತೆ, ರೇಟ್ ಆಫ್ ರಿಟರ್ನ್ ಜಾಸ್ತಿ ಇರುತ್ತೆ ಲಿಕ್ವಿಡ್ ಫಂಡ್ ನಲ್ಲಿ. ಇನ್ನು ಈ ತರ ನೋಡೋದಂತ 3ರಲ್ಲಿ ಒಂದೊಂದ್ ತರ ಈ ನಾವು ಬೆನಿಫಿಟ್ಸ್ ಅನ್ನ ನೋಡಬಹುದು. ಸೇವಿಂಗ್ಸ್ ಅಕೌಂಟ್ ನಲ್ಲಿ ಇಟ್ರೆ ಲಿಕ್ವಿಡಿಟಿ ಚೆನ್ನಾಗಿರುತ್ತೆ. ಅದೇ ರೀತಿ ನಾವು ಎಫ್ ಡಿ ನಲ್ಲಿ ಇಟ್ರೆ ಫಿಕ್ಸ್ಡ್ ರೇಟ್ ಆಫ್ ರಿಟರ್ನ್ ಸಿಗುತ್ತೆ. ಅದೇ ರೀತಿ ನಾವು ಲಿಕ್ವಿಡ್ ಮ್ಯೂಚುವಲ್ ಫಂಡ್ ನಲ್ಲಿ ಇಟ್ರೆ ರೇಟ್ ಆಫ್ ರಿಟರ್ನ್ ಜಾಸ್ತಿ ಇರುತ್ತೆ. ಇನ್ನು ಈ 3 ಲಕ್ಷ ರೂಪಾಯಿ ಎಮರ್ಜೆನ್ಸಿ ಫಂಡ್ ಇದ್ರೆ ನಮ್ಮ ಪ್ರಕಾರ ಯಾವ ರೀತಿ ಅದನ್ನ ನೀವು ಹೂಡಿಕೆ ಮಾಡಿ ಇಟ್ಟುಕೊಂಡ್ರೆ ಈ ಗ್ರೋತು ಸಿಗುತ್ತೆ, ಲಿಕ್ವಿಡಿಟಿನೂ ಸಿಗುತ್ತೆ, ನಿಮ್ಗೆ ಸ್ಟೆಬಿಲಿಟಿನೂ ಸಿಗುತ್ತೆ ಅಂತ ನೋಡೋದಂತಂದ್ರೆ ಈ 3 ಲಕ್ಷ ರೂಪಾಯಿದಲ್ಲಿ ನೀವು 50,000 ರೂಪಾಯಿಗಳನ್ನ ನಿಮ್ಮ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಇಟ್ಟುಕೊಂಡ್ರೆ ನೀವು ತುರ್ತು ಸಂದರ್ಭಗಳಲ್ಲಿ ATM ಅಥವಾ ಬ್ಯಾಂಕ್ ಹೋಗಿ ವಿತ್ಡ್ರಾ ಮಾಡಬಹುದು. ಅದೇ ರೀತಿ ಇನ್ನು ಉಳಿದಿರ್ತಕ್ಕಂಥ 2.5 ಲಕ್ಷದಲ್ಲಿ 1 ಲಕ್ಷ ರೂಪಾಯಿ ಎಫ್ ಡಿ ಮಾಡೋದ್ರಿಂದ ಎಫ್ ಡಿ ಕೂಡ ಮಾಡಿದ್ರೆ ನೀವು ರೇಟ್ ಆಫ್ ರಿಟರ್ನ್ ಅನ್ನ ಜಾಸ್ತಿ ಪಡ್ಕೊಳ್ಬಹುದು. ಇನ್ನು 1,50,000 ರೂಪಾಯಿನ ನೀವು ಲಿಕ್ವಿಡ್ ಮ್ಯೂಚುವಲ್ ಫಂಡ್ ಗಳಲ್ಲಿ ಹೂಡಿಕೆ ಮಾಡಿದ್ರೆ ನಿಮಗೆ ನಿಮ್ಮ ಹಣವನ್ನು ಬೆಳೆಸೋದಕ್ಕೆ ಚೆನ್ನಾಗಿರುತ್ತೆ. ಅದೇ ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಲಿಕ್ವಿಡಿಟಿನೂ ಸಿಗುತ್ತೆ ಮತ್ತೆ ಆದಾಯದ ಉತ್ತಮ ಸಮತೋಲನ ಆಗುತ್ತೆ. ಅಂತಂದ್ರೆ ಈ ಕಡೆ ನೀವು ಎಫ್ ಡಿ ಇಟ್ಟಿದ್ರಿ ಅಲ್ಲಿ ನಿಮಗೆ ರೇಟ್ ಆಫ್ ರಿಟರ್ನ್ ಇರುತ್ತೆ, ಇಲ್ಲಿ ಮ್ಯೂಚುವಲ್ ಫಂಡ್ ನಲ್ಲೂ ರೇಟ್ ಆಫ್ ರಿಟರ್ನ್ ಜಾಸ್ತಿ ಸಿಗುತ್ತೆ, ಇಲ್ಲಿ SB ದಲ್ಲಿ ಇಟ್ಟಿದ್ರಿ ಅಲ್ಲಿ ನಿಮಗೆ ನಿಮ್ಮ ಹಣ ಸುರಕ್ಷಿತವಾಗಿರುತ್ತೆ ಮತ್ತೆ ಲಿಕ್ವಿಡಿಟಿ ಇರುತ್ತೆ. ಈ 3 ಕಾಂಬಿನೇಷನ್ ಇಡೋದ್ರಿಂದ ನಿಮಗೆ ನಿಮ್ಮ ಎಮರ್ಜೆನ್ಸಿ ಫಂಡ್ ಅನ್ನ ಇಡಬಹುದು ಅಂತ ನಾವೀಗ ಹೇಳ್ತೈತೆ. ಕೊನೆಯದಾಗಿ ಎಮರ್ಜೆನ್ಸಿ ಫಂಡ್ ಅನ್ನ ನೀವು ಸಂಪೂರ್ಣವಾಗಿ ಒಂದೇ ಜಾಗದಲ್ಲಿ ಇಡೋದಕ್ಕಿಂತ ಅಗತ್ಯಕ್ಕೆ ತಕ್ಕಂತೆ ವಿಭಜಿಸಿ, ಅಂತಂದ್ರೆ ಈಗ 3 ಅಕೌಂಟ್ ಅಲ್ಲಿ ಇಡುವುದರಿಂದ ಉತ್ತಮ ಅಂತ ನಮ್ಮ ಪ್ರಕಾರ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.